ಬಳಿರೆ ಚಂದಾವಣಿ ನಿನ್ನನ್ನು ಕಾಣದೆ ಕಳವಳಿಸುತ್ತದೆ ಬಡಿನ ಸಣ್ಣವನೆಂದು ಜೋಡು ಈಗ ಕೈ ಕಲ್ಪಿಸ್ತು ಹೇಳು. ಬಳಿರೆ ಚಂದ್ರಾವಳಿ ನಿನ್ನನ್ನು ಕಾಣದೆ ಮನ ಕಳವಳಿಸ್ತಾ ಉಂಟು. ನಾವು ಒಬ್ಬವಲ್ಲ ಹೇಳ್ತಾರೆ ಹೇಳಿದವ್ರಿಗೆ ಕೊಡಿ. ಹೇಳಿದವ್ರಿಗೆ ಮನೆ ಬಿಡ್ತಾರೆ. ಅವ್ರಿಗೆ ಆಗಲ್ಲ. ಏನು ಹೇಳು ಚಂದ್ರಾವಳಿ, ಹಿಂಗೇಳ ಪ್ರಯೋಜನ ಇಲ್ಲ. ಆ ಸೊಪ್ಪು ತಂದು ಕೊಟ್ಟು ನಮ್ಮವರು ಯಾರ್ಯಾರಿಗೆ ಹೇಗೆ ಮೆಣಸು ಅರಿಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಚಂದ್ರಾವಳಿ ಕಳವಳಿಸ್ತಾ ಉಂಟು ಮನ. ಅಷ್ಟೇ ಅಲ್ಲ, ಏನು ಕುಶಲದಿಂದ ನನ್ನ ತೋಳ ಕವಚ ನೀಡೆ. ಹೇಳು ನೀಡೆ ಹೇಳು. ಹೊಸ ಸೀರೆ ಏನಿದು? ನಿನಗೆ ಹೀಗೆ ಹೊಡೆದ್ರೆ ಬುದ್ಧಿ ಬರುದಿಲ್ಲ, ತಿರುಗಿಸಿ ಹೀಗೆ ಹೊಡಿಬೇಕು. ನಿನಗೆ ಹೇಳುದಲ್ಲ, ಸಮಯ ಸಂದರ್ಭ ಬರ್ಲಿ ನೋಡ್ಕೊಡ್ತೀರ. ಹಾಗಾದ್ರೆ ಈಗ ಮತ್ತೆ ನಿಮಗೆ ಹೇಳುದಲ್ಲ. ನೀವಿಷ್ಟು ಹಾಳಾಗೋದಕ್ಕೆ ಕಾರಣ ಯಾರು ಗೊತ್ತುಂಟ? ನಮ್ಮಲ್ಲಿರುವಂತ ಎಲ್ಲ ಗೋಪಿಕೆಯರು ಈ ಕೃಷ್ಣ ಬರುವುದು ತಡ ಆಯ್ತು ಅಂತಾದ್ರೆ, ಕೃಷ್ಣಯ್ಯೋ ಎಲ್ಲಿದ್ದೀಯೋ, ಬೆಣ್ಣೆ ತಂದಿದ್ದೇನೆ, ಮುದ್ದೆ ತಂದಿದ್ದೇನೆ, ಮುದ್ದೆ ತಿಂದು 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 ನಿನ್ನ ಬುದ್ಧಿ ಹೀಗಾದದ್ದು. ಬೆಕ್ಕಿನಂದದಿ ಮನೆ ಮನೆ ಪೊಕ್ಕು ಲೂಟಿಯ ಗೈವ ಸಮಯದಿ ಎಕ್ಕ ಸೊಕ್ಕನು ಮೂರ್ಯ ತೀರ್ಥಗೆ ಇಕ್ಕಿದಿರಿ ಪತವ ಎನ್ನಕ್ಕರಾದಿಯು ಪುರದೊಳು ಇರುತ್ತೀರಿ ಮಿತ್ತ ಸುಧತಿಯರೆಲ್ಲ ನಿನ್ನಯ ತಕ್ಕು ಟೌಳಿಗೆ ಸಿಕ್ಕಿ ಬಲಿಯಾದಂತೆ ಸಿಕ್ಕ ಬಂದೆ ನಾನು ಮಿಕ್ಕಿ ಮೀರುತ್ತ ಬಂದೆ ಯಾದೊಡೆ ಎಕ್ಕ ಸೊಕ್ಕನು ಮುರಿವೆ ಕೃಷ್ಣ. ಕಲಿಸ್ತೇನೆ ಪಾಠ. ಏನು ಹೇಳಲಿಕ್ಕುಂಟ ಹೇಳು. ಸತ್ಯದೊಂದು ಮಾತು ಹೇಳ್ತೇನೆ, ಬೇಸರ ಮಾಡ್ಕೊಳ್ಬೇಡ. ಹೇಳು. ಏನೋ ತಿಳಿಯದ ಜ್ಞಾನದಿಂದ ನಿನ್ನನ್ನು ಮಾತಾಡಿಸುವುದಕ್ಕೆ ಮುಂದಾಗಿ ನಿಂತೆ. ಪರಿಣಾಮದಲ್ಲಿ ನನಗೆ ನಾಲ್ಕು ಪೆಟ್ಟು ಬಿತ್ತುವುದು ಬೇಸರ ಅಲ್ಲ ಬಿಡು. ನಿನ್ನ ಮನಸ್ಸಿನ ಮಾತೆ ಪೆಟ್ಟಾಗಿ ಪರಿಣಮಿಸಿದರ ಕಾರಣದಿಂದಾಗಿ ನಿನಗೆ ಸಮಾಧಾನ ಆಗಿದೆ ಎನ್ನುವುದು ಅರ್ಥ ಆಯ್ತು. ನೋಡು, ಏನೋ ಅವಸರದಲ್ಲಿ ಒಂದೆರಡು ಮಾತಾಡಿಬಿಟ್ಟೆ, ಏನೋ ಒಂದು ತೀರ್ಮಾನಕ್ಕೆ ಬಂದೆ. ಈಗ ಬೈದಾಯ್ತು, ಹೊಡೆದಾಯ್ತು. ಈಗಾದ್ರೂ ಒಂದು ಮನ್ಸು ಮಾಡಿ. ನಿನಗೆ ಮೂರು ದಾರಿಯಲ್ಲಿ ಕೂಡಿದ ಮಾರ್ಗದಲ್ಲಿ